ಎಲ್ಲರಿಗೆ ದಿನಾಂಕ 24/9/2025 ಮಧ್ಯಾಹ್ನ 12:30 ಗಂಟೆಗೆ ಸ್ಥಳ ಚನ್ನಬಸಪ್ಪ ಪಟ್ಟದೇವ್ರ ಕಲ್ಯಾಣ ರಂಗಮಂದಿರ ಬೀದರ್. ಅಲ್ಲಿ ಮತದಾನ ಹಕ್ಕು ಹಾಗೂ ಒಳ ಮೀಸಲಾತಿ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ವ್ಯಾಸಮುಖ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಲ್ಲ ಗಣ್ಯರು ಬರ್ತಾ ಇದ್ದಾರೆ. ಎಲ್ಲ ಪ್ರಮುಖರು, ಎಲ್ಲ ದಲಿತ ಸಮಾಜದ ಬುದ್ಧಿಜೀವಿಗಳು ಹಾಗೂ ಹಿತಚಿಂತಕರು ಹಾಗೂ ನಮ್ಮದು ಅಂಬೇಡ್ಕರ್ ಯುವ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಬರ್ತಾ ಇದ್ದಾರೆ, ಹಾಗೂ ಚಂದ್ರಕಾಂತ್ ನಿರಾತೆ ಹಾಗೂ ಎಲ್ಲಾ ತಾಲೂಕಾ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಉದ್ದೇಶ ಒಂದೇ, ಎಲ್ಲ ನಮ್ಮ ದಲಿತರ ಏನು ಹಕ್ಕಿದೆ ಅದು ಮೊನ್ನೆ ಕೂಡ ಇದೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮಗೆ 2 ಸಮಾಜ ಕೇಂದ್ರದವ್ರನ್ನ 6% ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿ ಏನಂದ್ರೆ ಜ್ಞಾನಪ್ರಕ ಸ್ವಾಮೀಜಿ ಸಲ್ಲಿಸಿದವಾಗಿ ಹೇಳ್ತಿದ್ದಾರೆ. ಅದಕ್ಕೆ ನಾವು ಮೀಡಿಯಾ ಮುಖಾಂತರ ಯಾಕೆ ಕರೆದಿದ್ದೀವಿ ಅಂದ್ರೆ, ಇವತ್ತ ಎಲ್ಲ ನಮ್ಮ ದಿನ ತಾಲೂಕಾ ಅಧ್ಯಕ್ಷರಿಂದ ಶರಣಪ್ಪ ಅಲ್ಲಿ, ಸಂತೋಷ್ ಆಗಲಿ, ಜಗನ್ನಾಥ್ ಮೌಲ್ಯ ಆಗಲಿ, ಶಾಂತವಳ್ಳಿ ಆಗಲಿ, ರವಿಚಂದ್ರ ಆಗಲಿ, ನಮ್ಮ ಜಗನ್ನಾಥ್ ಆಗಲಿ, ಈ ಕಾರ್ಯಕ್ರಮಕ್ಕೆ ಏನದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಅಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂಬ ಉದ್ದೇಶದಿಂದ ಇರೋದಂತ ನಾವು ಇವತ್ತಿನ ಮೀಡಿಯಾ ಮುಖಾಂತರ ಮನವಿ ಮಾಡ್ತೀವಿ. ನಮ್ಮ ಉದಯ ಅಂಬೇಡ್ಕರ್ ಯುವ ಸೇನೆಯ ಜಿಲ್ಲಾ ಸಮಿತಿ ಪುನಃ ಒಪ್ಪಂದ ಹಾಗೂ ಮತದಾನ ಹಕ್ಕು ಒಳ ಮೀಸಲಾತಿಯ ವಿಚಾರ ಸಂಕಿರಣ ದಿನಾಂಕ 24/9/2025 12:30 ಗಂಟೆಗೆ ಬೀದರ್ ರಂಗಮಂದಿರ ಚನ್ನಪಟ್ಟ ದೇವರಾವ್ ರಂಗಮಂದಿರದಲ್ಲಿ ಒಂದು ಸಂಕೀರ್ಣ ವಿಚಾರಗಳನ್ನು ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಎಲ್ಲ ದಲಿತರು, ಯುವಕರು, ಅಣ್ಣ ತಮ್ಮಂದರು ಆ ವಿಚಾರ ಸಂಕಿರಣವನ್ನು ತಿಳಿದುಕೊಳ್ಳಕ್ಕೆ ಬೀದರ್ಗೆ ತಮ್ಮ ಸ್ವಇಚ್ಛೆಯಿಂದ ಬರಬೇಕಾಗಿ ಮತ್ತೊಂದು ಸಂತೆ ಅಂಬೇಡ್ಕರ್ ಯೋಜನೆ ವತಿಯಿಂದ ನಾನು ವಿನಂತಿಸಿ ಮಾಡಿಕೊಳ್ತೇನೆ. ಇದು ಒಂದು ಸ್ವಾಮೀಜಿಗಳು ಒಂದು ಅರಿವು ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗಕ್ಕೆ ಎಷ್ಟು ಅನ್ಯಾಯ ಇದೆ, ಎಷ್ಟು ಯುವಕರನ್ನು ಮಾಡಿದ್ದಾರೆ, ಆ ಒಂದು ಅರಿವು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ದಲಿತ ಬಾಂಧವರಿರ್ಬೋದು, ದಲಿತ ಅಣ್ಣ ತಮ್ಮಂದಿರ್ಬೋದು, ಇದೇ ರೀತಿಯಾಗಿ ಉನ್ನಾಪತ್ತಾಗ ರಾಜ್ಯ ಉಪಾಧ್ಯಕ್ಷರು ಅಂಬೇಡ್ಕರ್ ಯುವ ಸೇನೆ ಸುರೇಶ್ ಬಿಗಾಂಗ್ರೆ ನೇತೃತ್ವದಲ್ಲಿ ಸುಮಾರು ಜನರು ದಲಿತರು ಬೀದರ್ಗೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಅರಿತುಕೊಳ್ಳಿ ಮಾಡಬೇಕಾಗಿ ಈ ಮೂಲಕ ನಾನು ಹೇಳಪಡ್ತೀನಿ. ಜೈ ಹಿಂದ್. ಎಲ್ಲರಿಗೂ ಕೂಡ ಜೈ ಭೀಮ್, ನಮೋ ಬುದ್ಧಾಯ. ಈ ಒಂದು ಪ್ರೆಸ್ ಕ್ಲಬ್ಗೆ ಕರೆದಿರ್ತಕ್ಕಂಥ ಕಾರಣ ಏನಂದ್ರೆ, ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿಯವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಪೂನಾ ಒಪ್ಪಂದ ಮತ್ತು ಪೂನಾ ಪ್ಯಾಕ್ಟ್ ಅಂತ ಕೂಡ ಕರೆಯುತ್ತಾರೆ. ಇದರ ಹಿನ್ನೆಲೆ ಕರ್ನಾಟಕದ ಜನಗಳಿಗೆ, ಮಹಾಜನಗಳಿಗೆ, ತಾಲೂಕಿನ ಎಲ್ಲ ಮುಂಬರ್ತಕ್ಕಂಥ ವಿದ್ಯಾರ್ಥಿ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪೂನಾ ಒಪ್ಪಂದದ ಬಗ್ಗೆ ತಿಳಿಯಬೇಕು, ಜನರಲ್ಲಿ ಅದು ಮೂಡಬೇಕು ಎಂಬ ಕಾರಣದಿಂದ ನಮ್ಮ ಜಿಲ್ಲಾ ಸಮಿತಿ, ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರಕಾಂತ್ ನಿರಾಟೆ ಮತ್ತು ನಮ್ಮ ರಾಜಕೀಯ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಿಗಾಂಗ್ರೆ ರಾಜ್ಯ ಉಪಾಧ್ಯಕ್ಷರು ಅಂಬೇಡ್ಕರ್ ಯುವ ಸೇನೆ, ರಾಜ್ಕುಮಾರ್ ಮುನ್ನಳ್ಳಿ ರಾಜ್ಯಾಧ್ಯಕ್ಷರು, ಆಮೇಲೆ ಸುಧಾಕರ್ ವೆಂಕಟ್ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಇಲ್ಲೆಲ್ಲ ಹೋರಾಟದ ಬಗ್ಗೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳನ್ನು ಕುರಿತು ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. ಭಾರತ ದೇಶದ ಇತಿಹಾಸ ನೋಡಿದಾಗ ಜಗತ್ತಿನ ಬಹುದೇಶಗಳು ಬ್ರಿಟಿಷರ ಆಡಳಿತದಲ್ಲಿ ಇದ್ದಿದ್ದವು. ಜಗತ್ತಿನ ಬಹುದೇಶ, ಇಲ್ಲಿ ಭಾರತದ ಜಗತ್ತಿನ ಬಹಳಷ್ಟು ದೇಶಗಳು ಬ್ರಿಟಿಷರ ಆಡಳಿತದಲ್ಲಿದ್ದವು. ಬ್ರಿಟಿಷರಷ್ಟು ಪ್ರಭಾವಶಾಲಿಯಾಗಿದ್ದರು. ಆದ್ದರಿಂದ ಅದರಲ್ಲಿ ಭಾರತ ದೇಶ ಹೊಂದಿತ್ತು. ಆದ ಕಾರಣ 1947ರಲ್ಲಿ ಭಾರತ ದೇಶ ಸ್ವತಂತ್ರ ಆದ ನಂತರ
ಗೊತ್ತಾಯ್ತು ಬ್ರಿಟಿಷರಿಗೆ ಭಾರತ ದೇಶ ಕೂಡ ಅವರವರ ಆಳ್ಕೊಳ್ಳಕ್ಕೆ, ಭಾರತ ದೇಶ ಪ್ರಜಾಪ್ರಭುತ್ವ ಆಗ್ಲಿಕ್ಕೆ, ಭಾರತ ದೇಶ ಡೆಮೋಕ್ರೆಟಿಕ್ ದೇಶ ಆಗ್ಲಿಕ್ಕೆ, ಭಾರತ ದೇಶ ಪ್ರಜಾತಂತ್ರ ವ್ಯವಸ್ಥೆ ಆಗ್ಲಿಕ್ಕೆ, ಭಾರತ ದೇಶದ ಎರಡು ಪ್ರತಿನಿಧಿಗಳನ್ನ ನಾವು ಕರ್ಸ್ಕೊಳ್ಳೋಣ ಅಂತೇಳಿ ಲಂಡನ್ಗೆ ಕಳಿಸ್ಕೊತಾರೆ. ಭಾರತ ದೇಶದ ಎರಡು ಪ್ರತಿನಿಧಿಗಳಿಗೆ. ಎರಡು ಪ್ರತಿನಿಧಿ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.